ಮಂಡಕ್ಕಿ ಉಸ್ಲಿ ಅಂತ ಕರೀತಾರೆ, ಮಂಡಕ್ಕಿ ಒಗ್ಗರಣೆ ಅಂತ ಕರೀತಾರೆ. ಚಿತ್ರದುರ್ಗ, ದಾವಣಗೆರೆ ಸೈಡು. ತುಮಕೂರು ಕಡೆ ಪೂರಿ ಉಸ್ಲಿ, ಪೂರಿ ಒಗ್ಗರಣೆ ಈ ಥರ ಅಂತಾರೆ. ಸ್ವಲ್ಪ ಮೇಲೆ ನಾರ್ತ್ ಕರ್ನಾಟಕ ಹೋದರೆ ಮಂಡಾಳು ಒಗ್ಗರಣೆ ಅಂತ ಕರೀತಾರೆ. ಇದನ್ನು ಹೇಗೆ ಮಾಡೋದು, ಒಂದೆರಡು ಮೆಣಸಿನ್ಕಾಯಿ ಜೊತೆಗೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾನು ಕಡಲೆ ಹಿಟ್ಟನ್ನು ತೊಗೊಂಡು ಅದನ್ನು ಚೆನ್ನಾಗಿ ಜರಡಿ ಹಿಡಿದ್ಬಿಟ್ಟು ಹಿಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇಲೇನಾದರೂ ಚಿಕ್ಕ ಪುಟ್ಟ ಕಸ ಏನಾದರೂ ಇತ್ತು ಅಂತಂದರೆ ಹೋಗಲಿ ಅಂತ. ಆಮೇಲೆ ಇನ್ನೊಂದು ಬೌಲ್ಗೆ ಆ ಹಿಟ್ಟನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡ್ರೆ ಕಲ್ಸೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಇರುತ್ತೆ, ಬಟ್ ಆದರೂ ಕಡಲೆ ಹಿಟ್ಟಿಗೆ ಸ್ವಲ್ಪ ಖಾರ ಇರಲಿ ಅಂತ ಹಾಕ್ಕೊಂಡೆ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸೋಡಾ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಬರೀ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಆ್ಯಂಡ್ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಆಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ಈ ರೀತಿ ಅದ್ರ ಹಿಂದೆ ತುದಿ ಇರುತ್ತಲ್ಲ ಹಸಿಮೆಣ್ಸಿನ್ಕಾಯ್ದು, ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಬಿಕಾಸ್ ಅದು ಇದ್ದರೆ ಎಣ್ಣೆಯಲ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತುದಿನ ಕಟ್ ಮಾಡಿ ನಾನು ಕಡಲೆ ಹಿಟ್ಟೊಳಗಡೆ ಇಟ್ಕೋತಾ ಇದ್ದೀನಿ. ಈ ಕಡೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿ ಎಲ್ಲ ಜೋಡಿಸ್ಕೊಂಡು ರೆಡಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಮಂಡಕ್ಕಿನ ಕ್ಲೀನ್ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಕ್ಲೀನ್ ಮಾಡಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ತೊಳ್ಕೊಬೇಕೀಗ. ಸೊ ಅದಕ್ಕೆಲ್ಲ ನೀರು ಹಾಕ್ಕೊಂಡು ಇನ್ನೊಂದು ಬೌಲ್ ಇಟ್ಕೊಂಡು ಮಂಡಕ್ಕಿನೆಲ್ಲ ಹಿಂಡಿ ಹಾಕ್ಕೋತಾ ಇದ್ದೀನಿ. ಮಂಡಕ್ಕಿನೆಲ್ಲ ಈ ರೀತಿ ತೊಳ್ಕೊಳೋದ್ರಿಂದ ಅದ್ರ ಮೇಲಿರೋ ಡಸ್ಟೆಲ್ಲ ಕೆಳಗೆ ಹೋಗಿಬಿಡುತ್ತೆ, ನೀರಲ್ಲಿ ಹೋಗಿಬಿಡುತ್ತೆ. ಇನ್ನೊಂದೇನು ಅಂದರೆ ಅದು ಒಗ್ಗರಣೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಕಲಿಸುವಾಗ. ನೋಡಿ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ ಸಾಸಿವೆ ಎಲ್ಲ ಚಟ್ಪಟ ಅಂತ ಸಿಡಿತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ. ನನಗೆ ತುಂಬ ಇಷ್ಟ, ಬಾಯಿಗೆ ಹಗಲೆಲ್ಲ ಸಿಗ್ತಾ ಇರಬೇಕು. ಸೊ ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫಸ್ಟು ಅದನ್ನು ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇರಲಿ. ಅದೇ ಟೈಮಲ್ಲಿ ನಾವು ಈ ಕಡಲೆನ ತೊಗೊಂಡು ಪೌಡರ್ ಮಾಡ್ಕೊಂಬರೋಣ. ಸೊ ಈರುಳ್ಳಿ ಬೆಂದಾಯಿತು. ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗ್ತಾಯಿದೆ. ಇನ್ನೂ ಬೇಗ ಕ್ವಿಕ್ಕಾಗಿ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಉಪ್ಪು, ಅರಿಶಿನ ಇವಾಗಲೇ ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೊ ಬೇಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸಾಲ್ಟ್, ಅದಕ್ಕೋಸ್ಕರ. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆಯಲ್ಲಿ. ಈ ಗೊಜ್ಜು ಈಗ ರೆಡಿ ಆಗಿರೋ ಗೊಜ್ಜಿಗೆ ನಾವಿವಾಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಂಡಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಂಡಕ್ಕಿ ಎಲ್ಲ ಹಾಕ್ಕೊಂಡು ಕೆಳಗೆ ಮೇಲೆ ಎಲ್ಲ ಕೈ ಬಿಡದೆ ಮಿಕ್ಸ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಡಿ. ಮಂಡಕ್ಕಿ ಎಲ್ಲ ತಳ ಅಂಟ್ದಂಗೆ ಆಗಿಬಿಡುತ್ತೆ. ಸೊ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಕಡಲೆನ ಪೌಡರ್ ಮಾಡ್ಕೊಂಡಿದ್ರಲ್ಲ, ಆ ಪೌಡರ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ. ಇಲ್ಲ ಸರ್ವ್ ಮಾಡಬೇಕಾದ್ರೆ ಮೇಲ್ಗಡೆ ಕೂಡ ಉದುರಿಸಿ ಕೊಡ್ಬೋದು. ನಾನು ಇವಾಗಲೇ ಹಾಕಿದ್ರೆ ಎಲ್ಲ ಮಂಡಕ್ಕಿಗೂ ಕ್ಲೀನಾಗಿ ಸಿಗುತ್ತೆ ಪೌಡರು ಅಂದ್ಬಿಟ್ಟು ಇವಾಗಲೇ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ. ಒಂದೇ ಮೆಣಸಿನ್ಕಾಯಿನ ಅದ್ದಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದು 30 to 40 ಸೆಕೆಂಡ್ಸ್ ಬಿಟ್ಬಿಡಿ. ಆಗ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು, ಡಿಸ್ಟರ್ಬ್ ಮಾಡಬೇಡಿ. ಅದು ಒಂದಕ್ಕೊಂದು ಅಂಟಲ್ಲ. ನೀವು ಬೇಗ ಟರ್ನ್ ಮಾಡಿಬಿಡ್ತೀರಾ ಅಂತ ಅಂದರೆ ಮೆಣಸಿನ್ಕಾಯಿ ಅದಕ್ಕೆ ಇದಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ.
ಸೊ ಮೆಣಸಿನ್ಕಾಯಿ ಕೂಡ ಆಯಿತು. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಒಂದು ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.